ಇನ್ನು ವಕ್ಫ್ ಬೋರ್ಡ್ ವಿರುದ್ಧವಾಗಿ ಬಿಜೆಪಿಯ ರೆಬೆಲ್ ಟೀಮ್ ಬೀದಿಗಿಳಿದಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಬೀದರ್ನಿಂದ ಇವತ್ತು ಅಭಿಯಾನ ಆರಂಭ ಆಗಿದೆ. 1 ತಿಂಗಳುಗಳ ಕಾಲ ನಡೆಯುವಂತ ಅಭಿಯಾನ ಇದು. ಯತ್ನಾಳ್ ನಡೆ ವಿರುದ್ಧವಾಗಿ ಬಿಜೆಪಿ ನಾಯಕರೇ ಸಿಡಿದೆದ್ದಿದ್ದು ಹೈಕಮಾಂಡ್ ಗಮನಕ್ಕೆ ತರೋದಕ್ಕೂ ಕೂಡ ಮುಂದಾಗಿದ್ದಾರೆ. ವಕ್ಫ್ ವಿರುದ್ಧದ ಹೋರಾಟಕ್ಕೆ ಬಿಜೆಪಿ ರೆಬೆಲ್ ಟೀಮ್ ಚಾಲನೆ. ಸರ್ಕಾರದ ವಿರುದ್ಧ ಸಿಡಿಮಿಡಿ, ವಿಜಯೇಂದ್ರ ವಿರುದ್ಧ ಪರೋಕ್ಷ ಕಿಡಿ. ವಕ್ಫ್ ವಿರುದ್ಧ ಹೋರಾಟ, ಬೀದರ್ನಲ್ಲಿ ಯತ್ನಾಳ್ ಆರ್ಭಟ. ವಕ್ಫ್ ವಿವಾದವನ್ನ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಮನೆಯಲ್ಲಿ ಮನೆಯೊಂದು 3 ಬಾಗಿಲಾಗಿದೆ. ವಿಜಯೇಂದ್ರ ಬಣಕ್ಕೆ ಸೆಡ್ಡು ಹೊಡೆದು ಯತ್ನಾಳ್ ಬಣ ಇವತ್ತಿನಿಂದ ವಕ್ಫ್ ವಿರುದ್ಧದ ಅಭಿಯಾನಕ್ಕೆ ಬೀದರ್ನಲ್ಲಿ ಚಾಲನೆ ನೀಡಿದೆ. ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಜೊತೆಗೆ ಸ್ವಪಕ್ಷಕ್ಕೂ ಸಂದೇಶ ರವಾನಿಸಿದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ಬಿಜೆಪಿಯ ರೆಬೆಲ್ ನಾಯಕರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದು ಇಂದಿನಿಂದ 30 ದಿನಗಳ ಜನಜಾಗೃತಿ ಅಭಿಯಾನ ಆರಂಭಿಸಿದ್ದಾರೆ. ರೈತರ ಪಹಣಿ ಪರಿಶೀಲಿಸಲಿದ್ದಾರೆ. ವಕ್ಫ್ ಬೋರ್ಡ್ ಹೆಸರು ತೆಗೆಯಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಹೋರಾಟ ಟೀಕಿಸಿದವರ ವಿರುದ್ಧ ಗುಡುಗಿದ್ದಾರೆ. ಅದಕ್ಕೇನು ಅವ್ವ ಅಪ್ಪ ಇಲ್ಲ ಅಂತಾರೆ ಯಾರು ನಾವೆಲ್ಲ ಇಲ್ಲಿ ಏನ್ ಗೊತ್ತೀವಲ್ಲ, ನಮ್ಮ ಅವ್ವ ನಮ್ಮ ಅಪ್ಪ ಗಟ್ಟಿ ಅಪ್ಪ ಅವ್ವ. ದಿನ ಒಂದು ಪಾರ್ಟಿಗೆ ಹೋಗ್ಕೊಂಡು ಅಪ್ಪಾಜಿ ಅನ್ನೋ ಮಕ್ಕಳು ನಾವಲ್ಲ. ಎಲ್ಲರೂ ಎಚ್ಚೆತ್ತು ಈ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಈ ಬೆಂಬಲದಿಂದ ನಮ್ದು ಒಳ್ಳೆಯ ಆ ರೈತರಿಗಾಗಲಿ. ಯತ್ನಾಳ್ ನೇತೃತ್ವದಲ್ಲಿ ನಡೆದ ಹೋರಾಟವನ್ನ ಬಿಜೆಪಿ ಚಿಹ್ನೆ ಹಿಡಿ ಮಾಡಿದ್ರು. ಬ್ಯಾನರ್ನಲ್ಲಿ ಪ್ರಧಾನಮಂತ್ರಿ ಮೋದಿ, ಜೆಪಿ ನಡ್ಡಾ ಫೋಟೋ ಬಳಕೆ ಮಾಡಿದ್ರು. ಪಕ್ಷದ ಚಿಹ್ನೆ ಬಳಸಿದ್ದಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್ ಬ್ಯಾನರ್ ತೆರವುಗೊಳಿಸುವಂತೆ ಬೀದರ್ ಡಿವೈಎಸ್ಪಿಗೆ ದೂರು ನೀಡಿದ್ದಾರೆ. ಈ ಮೂಲಕ ಯತ್ನಾಳ್ ಹೋರಾಟಕ್ಕೆ ಸ್ಥಳೀಯವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ವರದಿ ಕೊಡ್ತೀವಿ ಎಂದ ಪಿ ರಾಜೀವ್. ಇನ್ನು ಯತ್ನಾಳ್ ಹೋರಾಟಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತಿರುವ ಬಿಜೆಪಿ ನಾಯಕರು ಯತ್ನಾಳ್ ನಡೆಯನ್ನ ಹೈಕಮಾಂಡ್ ಗಮನಕ್ಕೆ ತರಲು ನಿರ್ಧರಿಸಿದ್ದಾರೆ. ಇಲ್ಲಿಯವರೆಗೆ ಯತ್ನಾಳ್ ಅವರಿಗೆ ರಾಜ್ಯದ ಮುಖಂಡರು ಸರಿಪಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಈಗ ಬಹಿರಂಗವಾಗಿ ಅವರು ಪಕ್ಷದ ನಿಯಮಗಳನ್ನ ಮೀರಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ವಿರುದ್ಧ ರಾಷ್ಟ್ರೀಯ ನಾಯಕರಿಗೆ ವರದಿಯನ್ನ ಭಾರತೀಯ ಜನತಾ ಪಕ್ಷ ಸಲ್ಲಿಸಿದೆ. ಅವರು ಶಾಸಕರು, ಅವರು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡಬಹುದು, ಅವರನ್ನ ಯಾರು ತಡೆಯೋದಿಲ್ಲ. ಆದ್ರೆ ಅದು ಅವರ ವೈಯಕ್ತಿಕ. ಆಂತರಿಕ ಜಗಳ ಮುಚ್ಚಿಕೊಳ್ಳಲು ಹೋರಾಟವೆಂದ ಡಿಕೆ. ಯತ್ನಾಳ್ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಆಂತರಿಕ ಜಗಳ ಮುಚ್ಚಿಕೊಳ್ಳಲು ಹೋರಾಟ ಮಾಡ್ತಿದ್ದಾರೆ, ಅವರು ಏನೇನು ಮಾಡಿದ್ರು ಬಿಚ್ಚಿಡ್ತೇವೆ ಎಂದಿದ್ದಾರೆ. ಇದಕ್ಕೆ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಈ ಲೀಡರ್ಗಳೆಲ್ಲ ಇದಾರಲ್ಲ, ಅವ್ರದ್ದು ಮುಚ್ಕೊಳ್ಳಕ್ಕೆ, ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ ನ ಮುಚ್ಕೊಳ್ಳಕ್ಕೆ ಹೊರಟಿದ್ದಾರೆ. ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ. ಈಗ ನಮ್ಮ ಹತ್ರ ಇದೆ. ನಾವು ಸುಮ್ಮನೆ ಎಲೆಕ್ಷನ್ ಅಲ್ಲಿ ಸುಮ್ಮನೆ ನಾವು ಮಧ್ಯೆ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಳೋದು ಬೇಡ ಅಂತ ನಾವು ಮಾತಾಡಕ್ ಹೋಗಲಿಲ್ಲ. ತಪ್ಪು ಕೊಟ್ಟಿದ್ರೆ ನೋಟಿಸು ಅಧಿಕಾರಿನ ಜೈಲ್ಗೆ ಹಾಕಿ. ನಿಮ್ಮ ಅವಧಿಯಲ್ಲಿ ಕೊಟ್ಟಿರಲಿ, ನಮ್ಮ ಅವಧಿಯಲ್ಲಿ ಕೊಟ್ಟಿರಲಿ, JDS ಅವಧಿಯಲ್ಲಿ ಕೊಟ್ಟಿರಲಿ. ಈ ರಾಜಕೀಯ ವಾಗ್ಯುದ್ಧದ ಮಧ್ಯೆ BY ವಿಜಯೇಂದ್ರ ನೇತೃತ್ವದಲ್ಲಿ ಮೊನ್ನೆ ನಡೆದ ವಕ್ಫ್ ಹೋರಾಟದಿಂದ ದೂರ ಉಳಿದಿದ್ದ ಯತ್ನಾಳ್ ಅಂಡ್ ಟೀಮ್ ಇಂದಿನಿಂದ ಬೃಹತ್ ಹೋರಾಟಕ್ಕೆ ಧುಮುಕಿದೆ. ವಕ್ಫ್ ಹೋರಾಟದ ಹೆಸರಲ್ಲಿ ಬಿಜೆಪಿ ಬಂಡಾಯ ಮತ್ತೆ ಬೀದಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, TV9.